ಅಮ್ಮ ದೇವಿ ದುರ್ಗಮ್ಮ ಶಂಖ ನನ್ನ ಹತ್ರ ಇಲ್ಲ, ಸೋತು ಕೂತಿದ್ದೀನಿ. ನಿಮಗೆ ಮಗ ಮನೆ ಸಂಬಂಧಗಳು ಬೇಕಿಲ್ಲ ಬಿಡಿ. ಸುಚೇಂದ್ರ ಜನನ್ ಹಿಡಿತದಲ್ಲಿದ್ದಾಗ ಭೂಪಾಲ್ ಬಂದು ಕಾಪಾಡಿದ್ರು. ಶಂಖ ಊದೋನ್ ಗತಿ ಏನಾಯ್ತು? ದೇಹ ಮಣ್ಣಾಯ್ತು. ಶಂಖ ನಿಮ್ಮ ಹತ್ರ ಇಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಯ್ತು? ನನಗೂ ಗೊತ್ತಿಲ್ಲ. ಶಂಖ ಕಾಸೆ ಪಟ್ಟಿದ್ದೆ ತಪ್ಪು ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಶಂಖ ಕೊಡಿ ಅಂತ ನಾನು ಕೇಳಲ್ಲ. ತಾಯಿ ಇಟ್ಟಂಗಾಗ್ಲಿ. ಚನ್ನನಿಗೆ ಬಂದ್ ಗತಿ ನಿಮಗ್ ಬರಬಾರ್ದು ಕೇಶವ ಮಾವ. ನನಗೆ ಗೊತ್ತು ಶಂಖ ನಿಮ್ಮ ಹತ್ರನೇ ಇದೆ ಅಂತ. ದಯವಿಟ್ಟು ದೇವಸ್ಥಾನಕ್ಕೆ ತಲುಪಿಸ್ಬಿಡಿ. ತಾಯಿನೇ ನಿಮಗ್ ಕೊಡ್ಲಿ. ನನ್ನ ಹತ್ರ ಇಲ್ಲ, ನಾನು ಯಾಕೆ ಸುಳ್ಳು ಹೇಳಿ? ಶಂಖ ನನ್ನ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಏನೋ ಆಗಿರೋದು. ಶಂಖ ಏನಾಯ್ತು ಕೇಶವ? ನನಗೆ ಗೊತ್ತಿಲ್ಲ. ನನಗೆ ಶಂಖ ಬೇಡ ಅನ್ಸಿದೆ. ಆದ್ರೆ ನೀನ್ ಹುಡುಕಿದ್ರೆ ಸಿಗಬಹುದು. ನಿನಗೆ ಅಮ್ಮನವರ ಅನುಗ್ರಹ ಆಗಿದೆ. ಪ್ರತಿ ಕ್ಷೇತ್ರದಲ್ಲಿ ಒಳ್ಳೇದಾಗಿದೆ. ಶಂಖ ಇನ್ಯಾರಿಗೋ ಸಿಕ್ಕಿ ಅದರಿಂದ ಇನ್ನೇನೋ ಅನಾಹುತ ಆಗೋ ಬದಲು ನೀನ್ ಹುಡುಕು, ಸಿಗಬಹುದು. ಸಿಕ್ಕಿ ಸಿಗುತ್ತೆ. ನಾನು ಹುಡುಕಿ ಶಂಖ ನನಗ್ ಸಿಕ್ಕಿ ಅದನ್ನ ನನ್ನಿಂದ ಸುಲಭವಾಗಿ ವಶಪಡಿಸ್ಕೋಬಹುದು ಅಂತಲ್ಲ. ಯಾಕೆಲ್ರೂ ವ್ಯವಹಾರಸ್ಥರಾಗಿದ್ದೀರಿ? ಶಂಖ ಇರೋದು ಲೋಕ ಕಲ್ಯಾಣಕ್ಕೆ. ಸತ್ಯವಾಗಲು ಶಂಖ ನನಗೆ ಬೇಕು ಅನ್ನೋ ಭಾವ ಹೊರಟು ಹೋಗಿದೆ. ನನಗದರ ಅಗತ್ಯ ಇಲ್ಲ. ನಾನು ಶಂಖದ ಹಿಂದೆ ಬಿದ್ದಿದ್ದು ನಿಜ, ಬಿದ್ದಿದ್ದೆ ಅಷ್ಟೇ. ಅದರ ಹಿಂದೆ ಬಿದ್ದಿದ್ದಕ್ಕೆ ಹೇಳಕ್ಕಾಗದೇ ಇರೋಷ್ಟು ನೋವು ಅನುಭವಿಸಿದ್ದೀನಿ. ನೀನು ಶಂಖನ ಹುಡುಕು, ನನಗೆ ಸಿಗತ್ತೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ನೋವಾಗಬಹುದು. ನಿಮ್ಮ ಮನ್ಸು ಬದಲಾಗ್ತಾನೆ ಇರುತ್ತೆ. ಸತ್ಯ ಹೇಳಬೇಕು ಅಂದ್ರೆ ನಮ್ಮೆಲ್ಲರಿಗೂ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಕಣ್ಣೆದ್ರೆ ಚೆನ್ನಾಗಿ ಸತ್ತಿದ್ದಾನೆ. ನಿಮಗಂತ ಗತಿ ಬರೋದು ಬೇಡ ಕೇಶವ ಮಾವ. ಕೈ ಮುಗ್ದು ಕೇಳ್ತಾ ಇದ್ದೀನಿ, ಶಂಖದ ಹಿಂದೆ ಹೋಗ್ಬೇಡಿ. ಆಯಸ್ಸು ಮುಗಿದ್ರೆ ದೇಹ ಮಣ್ಣು, ಸಾವು ಅನ್ನೋದು ನೆಪ ಅಷ್ಟೆ. ಶಂಖವು ಸಾವಿಗೆ ನೆಪ ಆಗು. ಮುಳುಗ್ತಿರ್ಬೇಕಾದ್ರೆ ಆಸರೆಗೆ ಅಂತ ಹಿಡಿದ ಹಗ್ಗ ಹಾವಾಗ್ಲು. ಶಂಖದ ಆಸೆನ ಬಿಡಲ್ಲ. ಎಲ್ಲ ನೀನು ಪತ್ತನೇ ಇಲ್ಲ. ಊರೆಲ್ಲ ಜಾಲಾಡಿದ್ರು. ಏನೋ ವಾಸ್ತೆ ಬರ್ತಿದೆ? ಸುಮ್ನಿರೋಣ ನೀನೇನ. ಬನ್ನಿ ಎಲ್ಲ ಮೂಕಾಂಬಿಕೆ ದರ್ಶನ ಮಾಡೋಣ. ಅದಕ್ಕೂ ಮೊದಲು ಒಂದು ವಿಷಯ ಪಸರಾಗ್ಬಿಡ್ಲಿ. ನಿಂಗೆ ಒಳ್ಳೆ ಬುದ್ಧಿ ಬಂತ? ನಾನು ಮಂಗಳ ಅಜ್ಜ ಅಜ್ಜಿ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಒಗಟ್ ಬೇಡ, ಬಿಡಿಸ್ ಹೇಳಿ. ಅಕ್ಕ, ನಮ್ ಸದಾನಂದಂದು ಅಕ್ಷತಂದು ಮದುವೆ ಆಗ್ಬಿಡ್ತು. ತಮಾಷೆ ಮಾಡಕ್ಕೂ ಬರಲ್ವಲ್ಲೇ ಮಂಗಳ ನಿನ್ಗೆ? ನಾನಿಲ್ದೆ ಅಕ್ಷತ ತಾಳಿ ಕಟ್ಸ್ಕೊಂಡ್ಬಿಡ್ತಾಳ? ಇಲ್ಲ ದೊಡ್ಡಪ್ಪ, ಮದುವೆ ಆಗಿದ್ ನಿಜ. ಗರಿ 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 ಗಮ ಬಮ ಬನ ಬಮ ಗಮ ಬಮ ಗರಿ ಸ ನಿರ ನಿರ ಬಮ ಬರ ನಿರ ನಿರ ಬಮ ಬರ ನಿರ ನಿರ ಸನಿ ಸನಿ ರೆ ಸರಿ ಸನಿ ರೆ ಸ ಏನೇ ಮಂಗಳ, ಅಷ್ಟು ದೂರ ಆಗ್ಬಿಟ್ವ ನಾವು? ಬೆಲೆನೇ ಇಲ್ವಾ ನಮಗೆ? ಸದಾನಂದ ನಮಗೂ ಮಗ ಅಲ್ವೇನೆ? ಅಷ್ಟು ಅರ್ಜೆಂಟ್ ಏನೇ ಇತ್ತು? ದುರ್ಗಾಪುರದಲ್ಲಿ ಎಲ್ಲರನ್ನೂ ಕರೆದು ವಿಜೃಂಭಣೆಯಿಂದ ಮದುವೆ ಮಾಡ್ಬೋದಾಗಿತ್ತಲ್ವಾ? ದೊಡ್ಡಪ್ಪ ದೊಡ್ಡಪ್ಪ ಅನ್ನೋದು ಬರೀ ನಾಟಕನ? ಏನೇ ಅಕ್ಷತ, ಅಪ್ಪ ಅಮ್ಮ ಅಂತ ಬರೀ ಬಾಯಲ್ಲ, ಮನಸ್ಸಿನಲ್ಲಿಲ್ವಾ?
ಬಿಡಿ. ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಅವ್ರವ್ರು ಬಯಸಿದ್ದನ್ನ ಪೂರೈಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಚೆನ್ನಾಗಿರ್ಲಿ. ನೇಣು ಹಾಕೊಳ್ಳೋಕೆ ಹೊರಟಿದ್ಲು ಜನ್ನನ್ ಜೊತೆ ಮದುವೆ ಅಂತ. ಇವನು ಸಾಯ್ತೀನಿ ಅಂತಿದ್ದ. 10 ನಿಮಿಷ ಅಷ್ಟೇ ಅವಕಾಶ ಇದ್ದಿತ್ತಣ್ಣ. ಜನ್ನನಿಂದ ಇವಳನ್ನ ಬಚಾವ್ ಮಾಡ್ಬೇಕಾಗಿತ್ತು. ಮದುವೆ ಅನಿವಾರ್ಯ ಆಗಿತ್ತು. ತರಾತುರಿಯಲ್ಲಿ ಮದುವೆ ಮಾಡಿದ್ವಿ. ಇಲ್ಲಾಂದ್ರೆ ಜನ್ನ ಮದುವೆ ಆಗ್ತಿದ್ದ ಅಕ್ಷತನ್ನ. ಆಶೀರ್ವಾದ ಮಾಡಿ. ಮಕ್ಳು ನಮ್ಮನ್ನು ಭಾವಿಸ್ಕೊಳ್ದೇ ಇದ್ರೆ ಏನಂತೆ? ನಾವು ಮಕ್ಳನ್ನ ಭಾವಿಸ್ಕೊಂಡಿದ್ದು ಸುಳ್ಳಲ್ವಲ್ಲ. ಚೆನ್ನಾಗಿರಿ. ಚೆನ್ನಾಗಿರಿ. ನಿಮ್ಮನ್ನ ದೂರ ಇಟ್ಟು ಖಂಡಿತ ಮದುವೆ ಮಾಡ್ಕೊಳ್ಳಿಲ್ಲ ದೊಡ್ಡಪ್ಪ. ಅಕ್ಷತನ ಬಚಾವ್ ಮಾಡ್ಬೇಕಾಯ್ತು. ಹಾಗಾಗಿ ತಕ್ಷಣದಲ್ಲಿ ಮದುವೆ ಆದ್ವಿ. ತಾಳಿ ಕಟ್ಟುವಾಗ ನಿಮ್ಮನ್ನ ದೊಡ್ಡಮ್ಮನ ತುಂಬಾ ನೆನಪಿಸ್ಕೊಟ್ಟಿ ದೊಡ್ಡಪ್ಪ. ನನ್ನ ನಂಬಿ. ಹೋಗ್ಲಿ ಬಿಡು, ನಾನು ತಾಳ್ಮೆಗೆಟ್ಬಿಟ್ಟೆ. ನನ್ನ ಮಗ ನನ್ನನ್ನು ದೂರ ಮಾಡ್ತಾನ? ಅಕ್ಷತ ಬಚಾವಾದ್ಲಲ್ಲ, ಅದು ಮುಖ್ಯ. ಹಾಲಕ್ಕಿ ಕೊಟ್ಟು ಮಾತು ಉಳಿಸ್ಕೊಂಡಿದ್ವಿ. ಒಳ್ಳೆ ಕಡೆನೇ ಸೇರಿದ. ಚೆನ್ನಾಗಿರಿ. ನಾವೆಲ್ಲ ಈಗ ಬಸ್ ಮೇಲೆ ಹೋಗ್ಬೇಕಣ್ಣ. ನಮ್ ಕಾರು ಹನಿಮೂನ್ ಕಾರ್ ಆಗಿ ಬದಲಾಗ್ಬಿಟ್ಟಿದೆ. ಈಗ ನಿನ್ನ ಸಮಸ್ಯೆನ ಬಗೆಹರಿದು ಸಂತೋಷ ಉಕ್ಕಿ ಹರಿತಾ ಇದೆ. ನಾವೆಲ್ಲರೂ ಸಂತೋಷಕ್ಕೆ ಹನಿಮೂನ್ಗೆ ಹೋಗ್ಬೇಕಣ್ಣ. ಅಣ್ಣ, ಅದಕ್ಕೇನು ನೀನು ಮಲ್ನಾಡ್ ಕಡೆಗೆ, ನಾನು ಮಗಳ ಬಯಲ್ಸೀಮೆ ಕಡೆಗೆ, ಸದಾನಂದ ಅಕ್ಷತನ ಬೀಚ್ ಕರಾವಳಿ ಕಡೆಗೆ, ಸುಚೇಂದ್ರನ ದೇವಿ ದೇವಸ್ಥಾನಕ್ಕೆ ಹನಿಮೂನ್ ಎಕ್ಸ್ಪ್ರೆಸ್. ಸುಮ್ಮನೆ ಇರೋಲೆ ತಲಟೆ. ನಡ್ರಿ ಮತ್ತೆ ರೂಮಿಗೆ. ಏ ಮಂಗಳ, ನೀನೇನೆ? ಅಯ್ಯೋ ನೋಡ ಮಗಳ, ಅತ್ತಿಗೆ ನಿನ್ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ? ಅಯ್ಯೋ ಅಕ್ಕ, ದರ್ಶನಕ್ಕೆ ಹೊತ್ತಾಗತ್ತೆ. ನಿಮಗೆಲ್ಲ ಬಟ್ಟೆ ಬದಲಾಯಿಸೋದಕ್ಕೆ ರೂಮ್ ತೋರಿಸ್ಲಿ ಅಂತ ಹೇಳಿದ್ ನಾನು. ದರ್ಶನಕ್ಕೆ ಹೋಗು ದೇವಸ್ಥಾನಕ್ಕೆ. ಬರ್ತೀನಿ ಅಂತ ಹೇಳಿದ್ದೆ, ಬಂದಿದ್ದೀನಿ. ನೀವು ಒಳಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೋಗೆ. ಭಾವ, ಹೋಗಮ್ಮ. जय मंगल चारित्रे जय
देवं भक्तस्त्वं परमेश्वरम् तेन ते श्रावयिष्यामि यत्तद्ब्रह्म सनातनम् स्मरामि धरणीधर राजकन्या मूकाम्बिकां भजकलोकमहामहन्त्री हस्ताक्षचक्रगरिशङ्खभराभयान्तम् देवीं नवदनां जगतां धरित्रीम् भजामि भवभीतिहरां त्रिनेत्रा मूकाम्बिकां भजदभीप्सितदानदक्षा मेराननामभयदा नरसिंहवाहा देवीं विचित्रवसनाभरणा शरण्या ದೇವಿ ಕಾಲು ನೋವು ಬರುತ್ತೆ. ನಿನ್ ಗುಟ್ಟು ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಕಾಲು ನೋವು ಬರುತ್ತೆ, ನಿಂತ್ಕೊಳ್ಳೋ ದೇವಿ. ಬಂದ್ರೆ ಬರ್ಲಿ ಬಿಡು, ನನ್ ಕಾಲು ನನ್ ನೋವು. ನಿಮ್ ಅಜ್ಜಿ ವೈಕುಂಠ ನಾನು ಹೇಳಿದ್ದು ನನ್ ಕಾಲು ನೋವುತ್ತೆ ಅಂತ. ಹಿಂಗೆ ಬ್ರೇಕ್ ಹಾಕ್ಸಿದ್ದು. ನನ್ ಕಾಲು ನೋವಾದ್ರೆ ಪರವಾಗಿಲ್ವಾ? ಅಷ್ಟೇ ಎಲ್ಲ ಬಿಡು. ಹಾಗೆ ಸಾವು ಹೊಸದ್ರಲ್ಲಿ 6 ಸಲ ಗೋಣಿ ಚೀಲ ಒಗಿತಿದ್ನಂತೆ. ಆಯ್ತಲ್ಲ 2-3 ವರ್ಷ ಪರಿಚಯ ಆಗಿ. ನನ್ಗೇನಾದ್ರೆ ನಿನಗೇನು? ಏನ್ ಗುಟ್ಟು ಅಂತ ಹೇಳು ನಿಮ್ಮ ಅಜ್ಜಿ. ₹2,00,000 ಸಾಲ ಬೇಕು, ಕೊಡ್ತೀಯಾ? ವಾಪಸ್ ಮಾತ್ರ 50,000 ರೂಪಾಯಿ ಸೇರ್ಸ್ಕೊಡ್ಬೇಕು. ಆಯ್ತಾಯ್ತು, ಕೊಡೋಣ. ₹2,00,000 ಅರ್ಜೆಂಟ್ ಆಗ್ಬೇಕು, ಕೊಡು. ಯಾಕೋ? ಆಯ ಹಾಕಿಸ್ಬೇಕಣೆ. ಫೆನಾಯಿಲ್ ಅಂಗಡಿ ಇಡ್ಬೇಕು ಅಂತಿದ್ಯಾ? ರಾಜ್ ಮಹಲ್ ಕಟ್ಟಿಸ್ಬೇಕು ಅಂತಿದ್ದೀನಿ. ಅಂದ ಕಾಲತ್ತಿಲ್ಲ ತಾಜ್ ಮಹಲ್ ಸತ್ತ ಮೇಲೆ ಕಟ್ಟಿದ್ದು, ಇಂದ ಕಾಲತ್ತಿಲ್ಲ ರಾಜ್ ಮಹಲ್ ಸಾಯಕ್ಕಿಂತ ಮುಂಚೆ ಕಟ್ಟಿಸೋದು. ನಿನ್ ಯೋಗ್ಯತೆಗೆ ಸಾಲ ಮಾಡ್ತೀಯಲ್ಲೋ, ಅದೇನು ಅಂತ ಪ್ರೀತಿ ಮಾಡ್ತೀಯೋ. ಹೋಗ್ಲಿ ಬಿಡ, ಹುಡುಗರು ಅಟ್ಲೀಸ್ಟ್ ಸಾಲ ಮಾಡಿ ಆದ್ರೂ ರಾಜ್ ಮಹಲ್ ತಾಜ್ ಮಹಲ್ ಅಂತ ಏನಾದ್ರು ಮಾಡ್ತಾರೆ. ಆದ್ರೆ ನೀವು ಹುಡುಗಿರು 8 ಆಣೆ ಖರ್ಚು ಮಾಡಿ 2 ಕಡ್ಲೆ ಬೀಜ ಕೊಡ್ಸಲ್ವಲ್ಲ ನಿಮ್ ಯೋಗ್ಯತೆಗೆ ಎಷ್ಟು? ನಕ್ತಿಯಲ್ಲೇ. ಎಷ್ಟು ದಿವಸ ಆಯ್ತಲ್ವಾ ದೇವಿ ನಾವೀಗ ಸಂತೋಷವಾಗಿದ್ದು. ಎಷ್ಟು ದಿವಸ ಬರೀ ಹತ್ತಿದೀವಿ, ಸತ್ತಿದೀವಿ. ಹಳೇದನ್ನೆಲ್ಲ ನೆನಪು ಮಾಡ್ಬೇಡ ಕಣೋ, ಎಲ್ಲ ಸರಿ ಹೋಗಿದೆ. ಯಾವಾಗ ಹೊರಡಿಸ್ಲಿ ಲಗ್ನ ಪತ್ರಿಕೆನ? ಯಾಕೆ ನಾಚ್ಕೋತಿದ್ಯಾ? ನಾನೇನಾದ್ರೂ ಮಗುಗೆ ಯಾವ ಕಲರ್ ಚಡ್ಡಿ ತಗೊಳ್ಳೋಣ ಅಂತ ಏನಾದ್ರು ಕೇಳಿದ್ನಾ? ಹೋಗೋ. ಕೆನ್ನೆ ಕೆಂಪಾಗಿದೆ, ಹೊಟ್ಟೆ ಹಸಿತಿದೆ. ಸೇಬ್ ಯಾವುದು ಕೆನ್ನೆ ಯಾವುದು ಗೊತ್ತಾಗ್ತದೆ. ವಿಪರೀತ ಪೋಲಿ ಕಣೋ ನೀನು. ಬೆಣ್ಣೆ ಕರಗೋದು ಬಿಸಿ ತಾಕ್ದಾಗ, ನಾನ್ ಪೋಲಿ ಮಾತಾಡೋದು ನೀನ್ ನನ್ನ ಪಕ್ಕದಲ್ಲಿದ್ದಾಗ. ನೀನೇ ಕಣೆ ಸ್ಫೂರ್ತಿ. ಮುಂದೇನು ಅಂತ ಯೋಚನೆ ಮಾಡು.
ಕಷ್ಟ ಇದ್ದಾಗ ಕಣ್ಣೀರು, ಅದಾದ್ಮೇಲೆ ತಮಾಷೆ. ಇಷ್ಟೇ ನಾ ಜೀವನ. ಈ ಸಲ ಮದ್ವೆ ಆಗದೆ ಕಣೆ. ಏನಾರಾಗೋಗ್ಲಿ ಈ ಸರ್ತಿ ಮದ್ವೆ ಆಗೋದೆ. ಬರ್ತೀನಿ, ಅಲ್ಲೆಲ್ಲ ಕಾಯ್ತಿರ್ತಾರೆ. ಹಿರೇದೇವಿ, ನೀನ್ ಸಿಗದೆ ಅಪರೂಪ. ಸ್ವಲ್ಪ ಹೊತ್ತೀರಾ? ನೀನ್ ತಲಹಟೆ ಮಾಡ್ಕೊಂಡು ಗುಟ್ಟು ಪಟ್ಟು ಅನ್ಕೊಂಡು ಕೋತಿ ತರ ಆಡ್ತೀಯ, ಗಂಭೀರವಾಗೇ ಇರಲ್ಲ. ಇರೇ 10 ನಿಮಿಷ. ಇರ್ಬಾರ್ದು ಅಂತಲ್ಲ ಕಣೋ, ನಿನ್ ಜೊತೆ ಕೊಲ್ಲೂರ್ ಸುತ್ಬೇಕು ಅಂತಿದ್ದೀನಿ. ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಸುತ್ತದ್ಮೇಲೆ ಹೇಳಿದ್ರಾಯ್ತು ಬಿಡು. ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ, ಕೈ ಬಿಡೋ. ಏನ್ ಹುಡುಗಿರೋ ಏನೋ, ಕೈಗೆ ಬಂದಿರುತ್ತೆ, ಬಾಯಿಗೆ ಇಟ್ಕೊಳಕ್ ಬಿಡಲ್ಲ. ಸರಿ ಹೋಗು. ಬರ್ತೀನಿ. ನಮ್ ತಾಯಿಯೇ ವಾಪಸ್ ಬರ್ಲ ಕಣೋ. ಅಮ್ಟೆಕಾಯಿ ಖರ್ಚು ಮಾಡ್ಕೊಡ್ತೇನೆ, ಇಲ್ಲೇ ಇರು. ದೇವಿ